ಬ್ರಿಮ್ಸ್ ಕಾಲೇಜ್ನ ಹಾಸ್ಟೆಲ್ನಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಸೂಸೈಡ್ ಮಾಡಿಕೊಂಡಿರೋ ದುರ್ಘಟನೆ ನಡೆದಿದೆ. ಕೊಠಡಿಯಲ್ಲಿನ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೊಠಡಿಯಲ್ಲಿ ಇರುವಂತಹ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೀದರ್ನಲ್ಲಿ ಬ್ರಿಮ್ಸ್ ಕಾಲೇಜು ಹಾಸ್ಟೆಲ್ನಲ್ಲಿ ನಡೆದಿರೋ ಘಟನೆ ಇದು. ಆನ್ಲೈನ್ ಗೇಮ್ನ ಗೀಳಿದೆಯಲ್ಲ, ಸುಮಾರು 80,000 ರೂಪಾಯಿ ಲಾಸ್ ಮಾಡ್ಕೊಂಡಿದ್ದ 21 ವರ್ಷದ ಆ ಸ್ಟೂಡೆಂಟು 80,000 ಲಾಸ್ ಆಗಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅನಿಷ್ಕಾರ್ ಚೌಹಾಣ್ ಆತ್ಮಹತ್ಯೆ ಮಾಡ್ಕೊಂಡಿರೋ ವಿದ್ಯಾರ್ಥಿ. MBBS ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ ವಿದ್ಯಾರ್ಥಿ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ನಿವಾಸಿಯಾಗಿದ್ದಾನೆ ಅನಿಷ್ಕಾರ್ ಚೌಹಾಣ್. ಬ್ರಿಮ್ಸ್ ವಸತಿ ನಿಲಯಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆನ್ಲೈನ್ ಗೇಮ್ಗೆ ಹಣ ಕಳ್ಕೊಂಡು ಅನಿಷ್ಕಾರ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಪೋಷಕರ ಆಕ್ರಂದನ ಇದೆಯಲ್ಲ, ಅದು ಎಂಥ ಶತ್ರುಗಳಿಗೂ ಬೇಡ ಅಂತ ಅನ್ಸುತ್ತೆ. ಇನ್ನು ಪೋಷಕರ ದೂರಿನ ಮೇರೆಗೆ ಮುಂದಿನ ತನಿಖೆ ಅಂತ ಹೇಳಿ SP ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಬರ್ತಿದೆ. ಬಂದು ನೋಡಿದ್ದಾಗ ಅವರು ಹ್ಯಾಂಗಿಂಗ್ ಮಾಡ್ಕೊಂಡಿರೋದು ಕಂಡು ಬಂದಿದೆ. ಡಾಕ್ಟರ್ಸು, ಫೋರೆನ್ಸಿಕ್ ಡಾಕ್ಟರ್ಸು ಪ್ಲಸ್ ನಮ್ಮ ಸೋಕೋ ಟೀಮ್ ಕೂಡ ಎಲ್ಲ ಕ್ರೈಮ್ ಸ್ಪಾಟನ್ನು ಪರಿಶೀಲನೆ ಮಾಡಿ ಸೂಸೈಡ್ ಅಂತ ಸತ್ಯ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅದೇ ರೀತಿ ಅವರ ತಂದೆ ಕೂಡ ಬಂದಿದ್ದಾರೆ, ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಸೂಸೈಡ್ಗೆ ಕಾರಣ ಅವರ ವಾಟ್ಸಪ್ ಎಲ್ಲ ನೋಡಿದ್ದಾಗ ಗೊತ್ತಾಗ್ತಿದೆ. ಆನ್ಲೈನಲ್ಲಿ ಕೆಲವು ಗೇಮ್ಸ್ ಆಡ್ತಾ ಅದರಲ್ಲಿ ದುಡ್ಡು ಹಾಕಿದ್ದಾರೆ ಅಂತ ಗೊತ್ತಾಯಿತು. ಸೊ 70,000 ಸುಮಾರು ಫ್ರೆಂಡ್ಸ್ ಕಡೆಯಿಂದ ಅವರ ಕಡೆಯಿಂದ ದುಡ್ಡು ತಗೊಂಡು ಆನ್ಲೈನ್ ಗೇಮ್ಸಲ್ಲಿ ಹಾಕಿ 80,000 ಸುಮಾರು ದುಡ್ಡು ಕಳ್ಕೊಂಡಿದ್ದಾನೆ. ಆ ಮನಸ್ತಾಪದಿಂದ ನಿನ್ನೆ ನೈಟು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು. ಪ್ರತಿನಿಧಿ ರಾಜ್ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಜ್ಕುಮಾರ್, ಅನಿಷ್ಕಾರ್ ಮೆಡಿಕಲ್ ಸ್ಟೂಡೆಂಟ್ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದು ನಿಜಕ್ಕೂ ಕೂಡ ದುರ್ದೈವ ಅಂತ ಹೇಳಬೇಕು. ಆನ್ಲೈನ್ ಗೇಮ್ಸ್ನ ಗೀಳಿಗೀತ ಬಿದ್ದಿದ್ದ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಬೇರೆ ಏನಾದರೂ ವಿಚಾರ ಗೊತ್ತಾಗಿದೆ? ಅವ್ರ ಫ್ರೆಂಡ್ಸ್ ಏನಾದರೂ ಹೇಳಿಕೆ ಕೊಟ್ಟಿದ್ದಾರಾ ಇದ್ರ ಬಗ್ಗೆ? ಏನು ಕಥೆ ರಾಜ್ಕುಮಾರ್? ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಮೇ ಬಿ ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು. ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಒಂದು ಮೈಂಡ್ ರಿಫ್ರೆಶ್ಮೆಂಟ್ ಬೇಕು. ಅದಕ್ಕೆ ಬೇಕಾದಷ್ಟು ಆಕ್ಟಿವಿಟೀಸ್ ಇದೆ. ತಂದೆ ತಾಯಿಗಳು ಒಂದು ಮೆಡಿಕಲ್ ಓದಿಸೋದು ಅಂತಂದರೆ ಇವತ್ತಿನ ದಿನದಲ್ಲಿ ಬಹಳಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಜುಕೇಷನ್ ಕೊಡಿಸ್ತಾ ಇರ್ತಾರೆ. ಮಗ ಓದಿ ದೊಡ್ಡ ಡಾಕ್ಟರ್ ಆಗಬೇಕು ಅಂತ. ಇನ್ನೇನು ಅಂತಿಮ ವರ್ಷದ MBBSನ ಆಸುಪಾಸದಲ್ಲಿದ್ದಂಥ ವಿದ್ಯಾರ್ಥಿ, ಆದರೆ 80,000 ರೂಪಾಯಿ ಕಳ್ಕೊಂಡ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರೋದಿದೆಯಲ್ಲ, ಇದು ನಿಜಕ್ಕೂ ಹೊಟ್ಟೆ ಉರಿಯುತ್ತೆ ಇಂಥ ಸುದ್ದಿಗಳನ್ನು ಕೇಳಿದ್ರೆ. ಯಾಕೆಂದರೆ ಹೆತ್ತವ್ರು ಏನೆಲ್ಲ ಕನಸುಗಳು ಇಟ್ಕೊಂಡಿರ್ತಾರೆ. ಎದೆ ಎತ್ತರಕ್ಕೆ ಬೆಳೆದಂಥ ಮಕ್ಕಳು ಇಂಥ ಯಾವುದೋ ಗೀಳಿಗೆ ಬಿದ್ದುಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡಾಗ ಹೆತ್ತವರ ಆ ನೋವಿಗೆ ಅದಕ್ಕೊಂದು ಏನು ಹೇಳೋಕ್ಕೆ ಆಗಲ್ಲ. ಸೊ ಮಕ್ಕಳು ಇಂಥದಕ್ಕೆಲ್ಲ ಇಂಥ ಗೀಳಕ್ಕೆ ಬೀಳಕ್ಕೆ ಮುಂಚೆ, ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆ ಮನೇಲಿ ಕೂತ್ಕೊಂಡು ತಂದೆ ತಾಯಿ ಹತ್ರ ಹೇಳ್ಕೊಳ್ಳಿ, ಏನೋ ಹಿಂಗೆ ಆಗೋಗಿದೆ ಅಂತ ಹೇಳಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ಅದು ಬಿಟ್ಟು ತಂದೆ ತಾಯಿಗಳನ್ನು ಲೆಕ್ಕಿಸದೆ ಅವ್ರ ನೋವು ಏನಾಗ್ಬೋದು ಅವ್ರಿಗೆ ಅನ್ನೋದನ್ನು ಯೋಚನೆ ಮಾಡದೆ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ನೋವಾಗುತ್ತೆ ಹೆತ್ತವ್ರಿಗೆ.